ನಮಸ್ಕಾರ ಎಲ್ಲರಿಗೂ ವೆಜ್ ರುಚಿಗೆ ಸ್ವಾಗತ. ಬರ್ರಿ ಇವತ್ತು ನಾವು ಗೆಣಸಿನ ಹೋಳಿಗೆ ಹೆಂಗೆ ಮಾಡೋದಂತ ನೋಡೋಣ. ಭಾಳ ಸುಲಭವಾದ ಮೆಥಡ, ಅಗದಿ ಈಸಿ ರೀ. ಒಂದೆರಡು ಗೆಣಸು ತೊಗೋರಿ, ಚೆಂದಂಗೆ ಬೇಯಿಸಿಟ್ಕೊಂಡು ಸುಲ್ಕೋಬೇಕು. ಅವನ್ನ ಸರಿಯಾಗಿ ಎಲ್ಲ ಸುಲ್ಕೊಂಡು ಆಮೇಲೆ ಅದನ್ನ ನೀಟಾಗೆ ಮ್ಯಾಶ್ ಮಾಡ್ಕೊರಿ. ಏನು ಗಂಟು ಇರಲಾರ್ದಂಗೆ, ನಾರು ಇರಲಾರ್ದಂಗೆ ನಾನು ಈ ಥರ ಮ್ಯಾಶ್ ಮಾಡ್ಕೊಂಡೀನಿ. ಮ್ಯಾಶ್ ಮಾಡಿಕೊಂಡು ಎಷ್ಟು ಗೆಣಸು ಇರ್ತೈತಲ್ಲ ಅಷ್ಟು ನಾವು ಬೆಲ್ಲ ತೊಗೋಬೇಕು. ನಾನಿಲ್ಲಿ ಅಳದ ತೊಗೊಳಕತ್ತೀನಿ ಗ್ಲಾಸ್ಲಿ. ನೀವು ನಿಮಗೆ ಹೆಂಗೆ ಅನ್ಸುತ್ತಾ ಆ ಥರ ನೀವು ತೊಗೋಬೋದು. ಬಟ್ಲಲ್ಲೇ ಅಥವಾ ನಿಮ್ಗೆ ಅಂದಾಜು ಕಣ್ಣಾಳ್ತಿಲ್ಲೇ ನಿಮ್ಗೆ ಗೊತ್ತಾಗ್ತಿತ್ತಂದ್ರೂ ಹಂಗೆ ನೀವು ತೊಗೋಬೋದು. ನಾನಿಲ್ಲಿ 2 ಗ್ಲಾಸ್ ಇತ್ತು, ಅದಕ್ಕೆ 2 ಗ್ಲಾಸ್ ಬೆಲ್ಲ ತೊಗೊಂಡಿನಿ. ಇದನ್ನೆರಡು ನಾನು ಒಲೆ ಮೇಲೆ ಇಟ್ಟು ಮಿಕ್ಸ್ ಮಾಡ್ತೀನಿ ರೀ, ಇಲ್ಲಾಂದ್ರೆ ನೀರಾಗುತ್ತದು. ನಾನು ಒಲೆ ಮೇಲೆ ಇಟ್ಟು ಚೆಂದಂಗೆ ಬಾಳುವತನ ಮಿಕ್ಸ್ ಮಾಡ್ತೀನಿ. ಯಾಕಂದ್ರೆ ನೀರಿನ ಅಂಶ ಎಲ್ಲ ಅಟ್ಟಿಸ್ ಹೋತಂದ್ರೆ ಹೂರ್ಣ ಚೆಂದ ಆಗುತ್ತೆ. ಈಗ ನೋಡ್ರಿ ನಾ ಹಿಂಗೆ ಮಿಕ್ಸ್ ಮಾಡ್ಕೊಳಕ್ತೀನಿ ಒಲೆ ಮೇಲೆ ಇಟ್ಟು. ಇದು ಒಂದು ಸ್ವಲ್ಪ ಟೈಮ್ ಹಿಡಿತೈತಿ, ಒಂದು 10 ನಿಮಿಷ ಹಿಡಿಬೋದು. ಇದು ಒಂದು 10 ನಿಮಿಷ 5 ನಿಮಿಷ ಸ್ವಲ್ಪ ತಾಳ್ಮೆಯಿಂದ ಎಲ್ಲ ಮಿಕ್ಸ್ ಮಾಡ್ಕೊರಿ ನೀಟಾಗೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ ನೋಡ್ರಿ. ಇದು ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಸಣ್ಣಗನ ಒಲೆ ಮೇಲೆ ಇಟ್ಟೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಹೂರ್ಣ ಚೆಂದ ಆಗುತ್ತೆ. ಆಮೇಲೆ ಹೋಳಿಗೆನೂ ಕೆಡೋದಿಲ್ಲ. ನೀವು 2-3 ದಿವಸ ಇಟ್ಟರೂ ಹೋಳಿಗೆ ಹಾಳಾಗೋದಿಲ್ಲ. ಆಮೇಲೆ ತಣ್ಣಗಾಗಕ್ಕೆ ಬಿಡ್ರಿ. ಆದ್ರೂ ಹೂರ್ಣ ಏನಾರೇ ನಿಮ್ಗೆ ಸ್ವಲ್ಪ ಡೌಟ್ ಇತ್ತು, ಅಳಸಾಗಕತ್ತಿತ್ತು, ಅನಿಸಿತ್ತು ಅಂದ್ರೆ ಇದು ಒಂಥರ ಟಿಪ್ಸ್ ಅನ್ಕೋರಿ. ಇದು 1-2 ಚಮಚದಷ್ಟು ಅವಲಕ್ಕಿ ತೊಗೊಂಡು ಅದನ್ನು ಪುಡಿ ಮಾಡಿ ಆ ಹೂರ್ಣಕ್ಕೆ ಮಿಕ್ಸ್ ಮಾಡ್ಕೊರಿ. ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಅಳಸಾಗಿರೋ ಹೂರ್ಣ ಸ್ವಲ್ಪ ಗಟ್ಟಿ ಆಗುತ್ತೆ. ಆಮೇಲೆ ನಾವು ಇಲ್ಲಿ ಸಿಹಿ ಗೆಣಸಲ್ಲ ರೀ, ಇದು ಗೆಣಸು ಸ್ವೀಟ್ ಇರ್ತೈತಿ. ನಾವು ಸರಿ ಪ್ರಮಾಣ ಬೆಲ್ಲ ತೊಗೊಂಡಿವಿ. ಅವಲಕ್ಕಿ ಮಿಕ್ಸ್ ಮಾಡೋದ್ರಿಂದ ರುಚಿ ಏನು ಕಮ್ಮಿ ಆಗೋದಿಲ್ಲ. ಈ ಥರ 1-2 ಚಮಚದಷ್ಟು ಅವಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ಹೂರ್ಣ ಹದವಾಗಿ ಬರ್ತೈತಿ. ಆಮೇಲೆ ಎತ್ತಿ ಸೈಡಿಗೆ ಇಟ್ಕೊಂಡ್ಬಿಡ್ರಿ ಒಂದು 10 ನಿಮಿಷ. ಆಮೇಲೆ ಹೂರ್ಣ ಕರೆಕ್ಟಾಗಿ ಸೆಟ್ ಆಗ್ತೈತಿ. ಅದ್ರ ನಡುವೆ ಈ ಹೋಳ್ಗೆ ಹಿಟ್ಟು ರೆಡಿ ಮಾಡ್ಕೊಳ್ಳು. ನಾ ಇಲ್ಲಿ ಏನು ಹಾಕ್ಕೊಂಡಿದ್ದೆ ಅಂದ್ರೆ 1 ಕಪ್ ಮೈದಾ, ಆಮೇಲೆ 1 ಕಪ್ ಗೋಧಿ ಹಿಟ್ಟು, ಒಂಚೂರು ಅರ್ಶಿಣ ಪುಡಿ ಹಾಕ್ಕೊಂಡಿನಿ, ಹೋಳ್ಗೆ ಕಲರ್ ಚೆಂದ ಬರ್ತದಂತ. ಆಮೇಲೆ ಉಪ್ಪು ಹಾಕ್ಕೊಂಡು ನೀಟಾಗಿ ಹದವಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಎತ್ತಿಟ್ಕೋಬೇಕು. ಯಾಕಂದರೆ ಹಿಟ್ಟು ಹೋಳ್ಗೆಗೆ ಎಷ್ಟು ನೆನಿತೈತಲ್ಲ ಅಷ್ಟು ಚೆಂದ ಹೋಳ್ಗೆ ಆಗ್ತಾವೆ ನೋಡ್ರಿ. ಇದು ಈಗ ಹೂರ್ಣ ರೆಡಿ ಆಯ್ತ ಎಷ್ಟು ಚಂದ. ಈಗ ಇವನ್ನೆಲ್ಲ ಚೆಂದಂಗೆ ಉಳ್ಳಿ ಮಾಡಿ ಇಟ್ಕೊಳ್ಳು, ಬಡ ಬಡ ತುಂಬ್ಕೊಳಕ್ಕೆ ಈಸಿ ಆಗುತ್ತೆ. ಹಿಂಗೆಲ್ಲ ಹೋಳ್ಗೆ ಉಳ್ಳಿ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಹೂರ್ಣದ್ದು ಮಾಡುವಾಗ ಭಾಳ ಸರಳ ಆಗ್ತೈತಿ. ಇಷ್ಟೆಲ್ಲ ಅದು ನೋಡ್ರಿ. ಇನ್ನು ಕಣಕ್ಕೂ ರೆಡಿ ಐತಿ. ಇದನ್ನ ಚೆಂದಂಗೆ ಮಿದ್ದುಬಿಟ್ಟು ಒಂದೊಂದು ನಾ ತೋರಿಸ್ದಂಗೆ ತುಂಬಿ ಹೋಳ್ಗೆ ಮಾಡಿರಿ. ಫಸ್ಟ್ ಕ್ಲಾಸ್ ಗೆಣಸಿನ ಹೋಳ್ಗೆ ರೆಡಿ ಆಗ್ತಾವೆ. ಯಾವ ಸಣ್ಣವರು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ಯಾವತ್ತೂ ಮಾಡದೇ ಇರೋರು ಮಾಡ್ಬೋದು. ಅಷ್ಟು ಈಸಿ ಮೆಥಡ್ ಇದು. ಈ ಚಾನಲ್ ನಿಮ್ಗೆ ಲೈಕ್ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ಚಾನಲ್ ಹೆಸರು ವೆಜ್ ರುಚಿ ಅಂತ. ಈ ಥರ ಹಿಟ್ಟು ಹದವಾಗಿ ಮಾಡಿಕೊಂಡು ಆಮೇಲೆ ನೀವು ಈ ಸ್ಟಫಿಂಗ್ನ ಚೆನ್ನಾಗಿ ತುಂಬಿಕೊಂಡು ಹೋಳ್ಗೆ ಲಟ್ಟಿಸ್ಬೇಕು ನೋಡ್ರಿ. ನಾನಿಲ್ಲಿ ಹೋಳ್ಗೆ ಲಟ್ಸಕ್ಕೆ ಹೋಳ್ಗೆ ಶೀಟ್ ತೊಗೊಂಡಿನಿ. ಈ ಹೋಳ್ಗೆ ಶೀಟ್ ಭಾಳ ಯೂಸ್ಫುಲ್ ಅದ. ಎಸ್ಪೆಷಲಿ ಯಾರು ಹೊಸದಾಗಿ ನೀವು ಹೋಳ್ಗೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಭಾಳ ಯೂಸ್ಫುಲ್ ಇದೆ. ಭಾಳ ಪರ್ಫೆಕ್ಟ್ ಅನ್ಕೋತೀನಿ ನಾನು. ನಾ 1-2 ಉಳ್ಳಿ ತುಂಬಿಟ್ಕೊಳಕತ್ತೀನಿ, ಮಾಡೋಕ್ಕೆ ಈಸಿ ಆಗುತ್ತಂತ. ಇಲ್ಲಿ ನೋಡ್ರಿ, ಇದು ಹೋಳ್ಗೆ ಶೀಟ. ಈ ಹೋಳ್ಗೆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗೆ ಭಾಳ ಭಾರ ಹಾಕಿ ಲಟ್ಟಿಸ್ಬಾರ್ದು, ಹರಿತಾವೆ ಹೋಳ್ಗೆ. ಆತ್ಲೆ ನಿಧಾನಕ್ಕೆ ಲಟ್ಟಿಸಿ ಕಾದ ಹಂಚ ಮೇಲೆ ನೀಟಾಗೆ ಬೇಯಿಸ್ಕೊಂಡ್ಬಿಟ್ರಿ. ಇಲ್ಲಿ ನಾನು ಎಣ್ಣೆ ಹಾಕಿ ಬೇಯಿಸ್ಕೊಳಕತ್ತೀನಿ. ಎರಡೂ ಸೈಡ್ ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೊರಿ. ಪರ್ಫೆಕ್ಟ್ ಹೋಳ್ಗೆ ರೆಡಿ ಆಗ್ತವೆ.
ಈ ಚಾನಲ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ದೃಢಭಕ್ತಿಯನು ನಿನ್ನಲಿ ಮಾಡಲಿಲ್ಲವೋ ಹರಿಯೇ, ನೋಡಲಿಲ್ಲವೋ ನಿನ್ನ ಪಾಡಲಿಲ್ಲವೋ ಮಹಿಮೆ, ನೋಡಲಿಲ್ಲ